ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಅಭ್ಯರ್ಥಿಗಳೇ, ಮಾರ್ನಿಂಗಿಂದ ಬಿಜಿ ಇದ್ದೆ. ನಾನು ಮಾರ್ನಿಂಗ್ ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ. ಮತ್ತು ಡೌಟ್ ಇದ್ದರೆ ನನಗೆ ನೀವು ಕಾಮೆಂಟ್ಸನ್ನು ಹಾಕಿರಿ ಅಂತ ಹೇಳಿದ್ದೆ. ನೀವು ಕೂಡ ಸುಮಾರು ಕಾಮೆಂಟ್ಸ್ಗಳನ್ನು ಶೇರ್ ಮಾಡಿದ್ದೀರಿ. ಈಗಾಗಲೇ 2ನೇ ಸುತ್ತಿನ ಒಂದು ಸೆಲೆಕ್ಷನ್ ಲಿಸ್ಟ್ ಕೂಡ ರಿಲೀಸ್ ಆಗಿದೆ. ನಿಮ್ಮ ಡೌಟ್ಗಳನ್ನು ಡೈರೆಕ್ಟಾಗಿ ಹೋಗಿ ನಾವು ಕಾಮೆಂಟ್ಸ್ ಬಾಕ್ಸಲ್ಲಿ ಹೋಗಿ ಓದ್ತೇನೆ ಮತ್ತು ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತೇನೆ. ಅಭ್ಯರ್ಥಿಗಳೇ, ಚಾನಲ್ಗೆ ಹೊಸಬರಾಗಿದ್ದರೆ ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ನಮ್ಮ ಚಿಕ್ಕದಂಥ ಚಾನಲ್ ನಿಮಗೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಅಭ್ಯರ್ಥಿಗಳೇ, ಸ್ವಲ್ಪ ವಿಡಿಯೋ ದೊಡ್ಡದಾಗುತ್ತೆ, ಆದರೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಮೆಂಟ್ಗಳನ್ನು ಕವರ್ ಮಾಡಿದ್ದೀನಿ. ಈಗ ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ ಅವ್ರಿಗೂ ಕೂಡ ಈ ಒಂದು ಕಾಮೆಂಟ್ಗಳು ನಿಮ್ಮದೇ ಡೌಟ್ಗಳು ಇರ್ತವೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ, ಓಕೆನಾ? ಸೊ ಕಾಮೆಂಟ್ಸ್ ಏನಂತಂದರೆ, ನಮಸ್ತೆ ಸರ್, ನನಗೆ ಫಸ್ಟ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿತ್ತು. ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆ. ನನಗೆ ಈಗ ಕಾಲೇಜ್ ಬೇಡ. ನನಗೆ ಈಗ ಆಪ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಹೋಗಿ ಆಪ್ಷನ್ ಎಂಟ್ರಿ ಮಾಡಬೇಕಾ, ಇಲ್ಲ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ನಂತರ ಆಪ್ಷನ್ ಎಂಟ್ರಿ ಮಾಡಬೇಕಾ? ಪ್ಲೀಸ್ ಹೇಳಿಕೊಡಿ. ನಾನು 3rd B 82 ಆಗಿದೆ. ನೋಡಿರಿ, ನಿಮಗೆ ಇನ್ನೂ ಒಂದು ಚಾನ್ಸ್ ಇದೆ. ಯಾಕಂದರೆ ಹಿಂದಿನ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಕ್ಕಿರಲಿಲ್ಲ. ಯಾರಿಗೆ ಸೀಟ್ ಸಿಕ್ಕಿರ್ತವ್ರಿಗೆ 2 ಚಾನ್ಸು. ನಿಮಗೆ ಹಿಂದಿನ ರೌಂಡಲ್ಲಿ ಸೀಟ್ ಸಿಕ್ಕಿರಲಿಲ್ಲ, ಇವಾಗ ಸಿಕ್ಕಿದೆ, ಇನ್ನೊಂದು ರೌಂಡಿಗೆ ಹೋಗ್ಬೋದು ನೀವು. ಬಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಡೋ ಡೌಟ್ ಇದೆ. ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕಿತ್ತು, ಯಾಕೋ ಬಿಟ್ಟಿಲ್ಲ. ಬಟ್ ನಾಳೆ ತನಕ ನೋಡಿ, ವಿತಿನ್ ದ ಟೈಮ್ ಒಳಗಡೆ ಆಪ್ಷನ್ ಎಂಟ್ರಿ ಮಾಡಿರಿ, ಜಾಸ್ತಿ ಕಾಲೇಜ್ಗಳನ್ನು ಸೇರಿಸ್ರಿ. ಸರ್, ನಂದು ಸೆಕೆಂಡ್ ಆಪ್ಷನ್ ಎಂಟ್ರಿ ಫಸ್ಟ್ ಟೈಮ್ ಸಿಕ್ಕಿದೆ, ಅದು ನನಗೆ ದೂರ ಆಗುತ್ತೆ. ಸೊ ನಾನು 3rd ರೌಂಡಿಗೆ ಹೋಗಬೇಕಾದರೆ ಡಯಟ್ ಸೆಂಟ್ರಿಗೆ ಇನ್ಫಾರ್ಮ್ ಮಾಡಬೇಕಾ? ನೋಡಿರಿ, ನಿಮಗೆ ಫಸ್ಟ್ ಟೈಮೂ ಸಿಕ್ಕಿತ್ತು, ಸೆಕೆಂಡ್ ಟೈಮು ಸಿಕ್ಕಿದ್ದಂದರೆ ನೀವು ಆ್ಯಸ್ ಪರ್ ದ ಒಂದು ಏನು ಪ್ರಕಟಣೆ ಮಾಡಿದ್ದಾರೆ ಅದರ ಪ್ರಕಾರ ನಿಮಗೆ ನೆಕ್ಸ್ಟ್ ಆಪ್ಷನ್ ಇಲ್ಲ, ನೀವು ಅಡ್ಮಿಷನ್ ಆಗಲೇಬೇಕು. ಹಾಗೇನಾದರೂ ನೀವು ಇಲ್ಲ ನನಗೆ ಇದು ಅಡ್ಮಿಷನ್ ಬೇಡಪ್ಪ ಅಂತಂದರೆ ನೀವು ಡಯಟ್ ಸೆಂಟ್ರಿಗೆ ಹೋಗಬೇಕು, ಅಲ್ಲಿರುವಂಥ ಫಾರ್ಮಾಲಿಟಿಗಳನ್ನು ಕೇಳಬೇಕಾಗತ್ತೆ. ಬಟ್ ಆ್ಯಕ್ಚುಲಿ ಇಲ್ಲ, ಈ ವರ್ಷದಿಂದ ನಿಮಗೆ ಚಾನ್ಸ್ ಕೊಟ್ಟಿಲ್ಲ, ಕಂಪಲ್ಸರಿ ಅಡ್ಮಿಷನ್ ಆಗಬೇಕು. ಆದರೂ ಕೂಡ ನೀವೇನು ಅಂದರೆ ಡಯಟ್ ಸೆಂಟ್ರಿಗೆ ಹೋಗಿ ಏನಾದರೂ ಪೆನಾಲ್ಟಿ ಜೊತೆಗೆ ಪೇ ಮಾಡಬೇಕಂತ ಕೇಳಿ. ಹಾಸ್ಟೆಲ್ ಡೇಟ್ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಆಗುತ್ತಾ ತಿಳಿಸಿ. ಈಗ ಒಂದು ಸಾರಿ ಎಕ್ಸ್ಟೆಂಡ್ ಆಗಿತ್ತು, ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ. ನೋಡಿರಿ, ಡೌಟ್ ಇದ್ದರೆ ಎಕ್ಸ್ಟೆಂಡ್ ಮಾಡ್ತಾರೆ, ಇಲ್ಲಂತಿಲ್ಲ. ಬಟ್ ಅದು ಹೋಗಿ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ಕೋಬೇಕು. ಸೀಟ್ ಇದ್ದರೆ ಮಾತ್ರ ಕೊಡ್ತಾರೆ. ಸೊ ಲಾಗಿನ್ ಆಗ್ತಾ ಇಲ್ಲ. ಓಕೆ, ಟೆಲ್ ಮೀ ಅಬೌಟ್ ಹಾಸ್ಟೆಲ್ ಅಪ್ಲಿಕೇಶನ್. ಮೈನಾರಿಟಿ 15th ಇತ್ತು, ಬಟ್ ಇವರಿಗೆ ಲೇಟ್ ಆಗಿದೆ, ಬಿಟ್ಟಿರು. ನಾವು ಅಪ್ಲೈ ಮಾಡಬೇಕು. ನೋಡಿರಿ, ಈಗಲೂ ಕೂಡ ನೀವು ಅಪ್ಲೈ ಮಾಡ್ಬೋದಿಲ್ಲ ಅಂತಿಲ್ಲ. ರಿಜಿಸ್ಟ್ರೇಷನ್ ಮಾಡಿಸಿದರೆ ನಿಮ್ಮದು ಆಲ್ರೆಡಿ ಇದಿದ್ದರೆ SSP ID ಇದ್ದರೆ ನೀವು ಟ್ರೈ ಮಾಡ್ಬೋದು. ಬಟ್ ಡೇಟ್ ಒಳಗಡೆ ಏನು ಅಪ್ಲಿಕೇಶನ್ ಹಾಕಿರ್ತಾರೆ ಅದಕ್ಕೆ ಮಾತ್ರ ಅವರು ರಿಪ್ಲೈ ಮಾಡ್ತಾರೆ. ಬಟ್ ಈಗ ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಬಟ್ ಎಕ್ಸೆಪ್ಟ್ ಆಗೋದಿಲ್ಲ ಅಷ್ಟೇ ಅದು. ಬಟ್ ನೀವು ಏನು ಮಾಡಿರಿ ಅಂದರೆ ನಿಮ್ಮ ಜಿಲ್ಲೆಯಲ್ಲಿರುವಂಥ ಅಥವಾ ತಾಲೂಕಲ್ಲಿರುವಂಥ ಆಫೀಸಿಗೆ ವಿಸಿಟ್ ಮಾಡಿ. ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ, 3rd ರೌಂಡಿಗೆ ಎಲಿಜಿಬಲ್ ಇದೀನಾ? ಹೌದು. ಈಗ ನೀವು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ನೀವು 3rd ರೌಂಡಿಗೆ ಹೋಗ್ಬೋದು. ಸಿಕ್ಕಿರೋ ಕಾಲೇಜ್ ಚೆನ್ನಾಗಿಲ್ಲ ಅಂದರೆ ನಾವು 10,200 ಬ್ಯಾಂಕಲ್ಲಿ ಕಟ್ಟಿದ್ದೀವಿ, ಬೇರೆ ಕಡೆ ಕಾಲೇಜಿಗೆ ಹೋಗ್ತೀವಿ, ನಮಗೆ ಆ ಅಮೌಂಟ್ ವಾಪಸ್ ಬೇಕಂದರೆ ಏನು ಮಾಡಬೇಕು? ದಯವಿಟ್ಟು ತಿಳಿಸಿ. ನೀವು ಡಯಟ್ ಸೆಂಟ್ರಿಗೆ ಹೋಗಬೇಕು. ಡಯಟ್ ಸೆಂಟ್ರಿಗೆ ಹೋಗಿ ಸೀಟ್ ಕ್ಯಾನ್ಸಲ್ ಮಾಡಿಸ್ಬೇಕು. ಅದರಲ್ಲಿ 10% ಫೀಸನ್ನು ಕಟ್ ಮಾಡಿಕೊಂಡು ನಿಮಗೆ ರಿಟರ್ನ್ ಮಾಡ್ತಾರೆ. ಡಯಟ್ ಸೆಂಟ್ರಿಗೆ ಹೋಗಬೇಕಾಗತ್ತೆ ನೀವು. ಆಪ್ಷನ್ ಎಂಟ್ರಿ ಮಾಡೋದು ಓಪನ್ ಆಗ್ತಾಯಿಲ್ಲ, ಏನು ಮಾಡೋದು? ಓಕೆ, ಆಪ್ಷನ್ ಎಂಟ್ರಿ ಮಾಡೋದು ಓಪನ್ ಆಗ್ತಾಯಿಲ್ವಾ? ಮೇ ಬಿ ಅಪ್ಡೇಟ್ ಆಗ್ತಾ ಇರುತ್ತೆ, ಬಟ್ ಅದು ಆಗುತ್ತೆ, ಡೋಂಟ್ ವರಿ. ಬಟ್ ಅಪ್ಡೇಟ್ ಆಗುತ್ತೆ. ವಿತಿನ್ ಡೇಟ್ ಒಳಗಡೆ ನೀವು ಆಪ್ಷನ್ ಎಂಟ್ರಿ ಮಾಡಿ. ನೆಕ್ಸ್ಟ್ 78ನಲ್ಲೂ ಅಂತೆ. ಹಾಗಾದರೆ ನಾವು ಏನು ಮಾಡೋದು ಬ್ರೋ? ಫೈನಲ್ ರೌಂಡ್ಗೂ ಸೆಲೆಕ್ಟ್ ಆಗಲಿಲ್ಲ ಅಂದರೆ ನೋಡಿರಿ, ನೆಕ್ಸ್ಟ್ ರೌಂಡ್ 78 ಅಬೋವ್ ನಿಲ್ಲುತ್ತಾ ಅಂತೆ. ನೋಡಿರಿ, ನಿಲ್ಲುತ್ತೆ ಅನ್ನೋದು ಹೇಳೋಕ್ಕಾಗೋದಿಲ್ಲ, ನಿಮ್ಮ ಲಕ್ ಬೈ ಚಾನ್ಸ್. ಇಲ್ಲಿ ಏನಾಗುತ್ತೆ ಅಂದರೆ ಇದು ಒಂಥರ ಗೇಮ್ ಇದ್ದಂಗೆ ಇದು. ಯಾರು ಯಾವ ಕಾಲೇಜಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದೆ ಅಂತ ಗೊತ್ತಾಗೋದಿಲ್ಲ. ನೀವು ಅಪ್ಲೈ ಮಾಡಿರೋಂಥ ಕಾಲೇಜಲ್ಲಿ ಏನಾದರೂ ಯಾರು ಟ್ರೈ ಮಾಡಲಿಲ್ಲ ಅಂದರೆ ನಿಮಗೆ ಸಿಗ್ಬೋದಲ್ಲ. ತೆಗೆದು ನೋಡಿರಿ, ಒಂದಷ್ಟು ಜಿಲ್ಲೆದು 78 ಕಟ್ ಆಫ್ ಆಗಿಲ್ಲ, 76 72ನೂ ಹೋಗಿದೆ ಒಂದೊಂದು ಜಿಲ್ಲೆಗಳಲ್ಲಿ. ಹಾಗಿರೋದ್ರಿಂದ ಟ್ರೈ ಮಾಡಲೇಬೇಕು ನೀವು. ಹಲೋ ಸರ್, ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರಲಿಲ್ಲ, ಸ್ಟಾರ್ ಮಾರ್ಕ್ ಬಂದಿತ್ತು. ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದೆ, ಆದರೆ ಆ ಕಾಲೇಜ್ ದೂರ ಆಗುತ್ತೆ. ನಾನು ಬೇರೆ ಕಾಲೇಜ್ ತಗೊಳ್ಳೋದಕ್ಕೆ ಅವಕಾಶ ಇದೆಯಾ? ಪ್ಲೀಸ್ ರಿಪ್ಲೈ ಮಾಡಿ. ನೋಡಿರಿ, ಬೇರೆ ಕಡೆ ತೊಗೊಳ್ಳೋಕ್ಕೆ ಅವಕಾಶ ಇಲ್ಲ. ಈಗೇನು ಕಾಲೇಜ್ ಸೀಟ್ ಸಿಕ್ಕಿರುತ್ತೆ ಅದನ್ನೇ ತೊಗೋಬೇಕು. ಇಲ್ಲಪ್ಪ ಅಂದರೆ 3rd ರೌಂಡಿಗೆ ಹೋಗಬೇಕು. ಇನ್ನೂ ಒಂದು ಚಾನ್ಸ್ ಇದೆ ನಿಮಗೆ, ಹೋಗಬೇಕಾಗತ್ತೆ. ಅಂದರೆ ನೀವು 3rd ರೌಂಡಿಗೆ ಟ್ರೈ ಮಾಡ್ಬೋದು. ಈ ಸಿಕ್ಕಿರುವಂಥ ಸೀಟನ್ನೇ ನೀವು ಅಡ್ಮಿಷನ್ ಮಾಡಿಸ್ಬೇಕು, ಇಲ್ಲಾಂದರೆ 3rd ರೌಂಡಿಗೆ ಹೋಗಬೇಕಾಗತ್ತೆ. ಸರ್, ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಸೆಕೆಂಡ್ ರೌಂಡಿಗೆ ಆಪ್ಷನ್ ಬಂದಿರಲಿಲ್ಲ, ಈಗ 3rd ರೌಂಡಿಗೆ ಆಪ್ಷನ್ ಮಾಡ್ಬೋದಾ? ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಸೆಕೆಂಡ್ ರೌಂಡಿಗೆ ಆಪ್ಷನ್ ಮಾಡಿಲ್ಲ ಅಂತಂದರೆ ಈಗ 3rd ರೌಂಡಿಗೆ ಬರುತ್ತೆ ನಿಮಗೆ. ಈಗ ಟ್ರೈ ಮಾಡಿ. ಈಗ ಆಪ್ಷನ್ ಎಂಟ್ರಿ ಮಾಡಿರಿ. ಈಗ 3rd ರೌಂಡಿಗೆ ಲಿಸ್ಟ್ ಬಿಡ್ತಾರೆ, ಅವು ಬರುತ್ತೆ.
79.5 ಇದೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನಿಮ್ಮದು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಇವಾಗ ತೆಗೆದು ನೋಡಿರಿ. ಓಕೆ, ಆ್ಯಕ್ಚುಲಿ ಬರುತ್ತೆ ಇಲ್ಲ ಅಂತಿಲ್ಲ, ಬಟ್ ನೀವು ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ನೀವು ಅದನ್ನ ಇಂಟಿಮೇಟ್ ಮಾಡಬೇಕಿತ್ತು. ಇಲಾಖೆಗೆ ಹೋಗಿ ಸೀಟ್ ಕ್ಯಾನ್ಸಲ್ ಮಾಡೋದಾಗಿದ್ರೆ ಹೇಳಬೇಕಿತ್ತು ನೀವು, ಅಥವಾ ಅಪ್ಡೇಟ್ ಫಾರ್ ನೆಕ್ಸ್ಟ್ ರೌಂಡ್ ಅಂತೂ ಮಾಡಿದರೆ ಬರುತ್ತೆ. ಅದರ ಬಗ್ಗೆ ನೀವು ಏನು ಮಾಡಪ್ಪ ಅಂದರೆ ಇವಾಗ ಲಾಗಿನ್ ಮಾಡಿ ನೋಡಿರಿ. ಬರ್ತಾ ಇಲ್ಲ ಅಂತಂದರೆ ಡೈರೆಕ್ಟ್ ಸೆಂಟ್ರಿಗೆ ಹೋಗಿ ಅದನ್ನು ಕ್ಲಿಯರ್ ಮಾಡಿಸ್ಕೊಳ್ರಿ. 17.5 ಇದೆ, 3rd B ಸೀಟ್ ಸಿಗುತ್ತಾ ಟ್ರೈ ಮಾಡಿ, ನಿಯರೆಸ್ಟ್ ಇದ್ದರೆ ಸಿಗ್ಬೋದು. ಕಾಲೇಜ್ ಸೀಟ್ ಸೆಲೆಕ್ಷನ್ನಲ್ಲಿ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ನು ಕನ್ಸಿಡರ್ ಮಾಡ್ತಾರೆ. ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ನೋಡಿರಿ, ನೀವು ರಿಸರ್ವೇಷನ್ ಬಯಸಿದರೆ ಮಾತ್ರ, ಅಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಕನ್ನಡ ಮೀಡಿಯಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದರೆ, ಕನ್ನಡ ಮೀಡಿಯಮ್ ಡಾಕ್ಯುಮೆಂಟ್ ತೋರಿಸಿದರೆ ಆಯ್ಕೆ ಮಾಡ್ಕೊತಾರೆ. ಮೊದಲ ಸುತ್ತಿ ಸೀಟ್ ಸಿಕ್ಕಿತ್ತು, ಬಟ್ ನಾನು ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಿದ್ದೆ. ಬಟ್ ಇವಾಗ ರೌಂಡಲ್ಲಿ ಸ್ಟಾರ್ ಬಂದಿದೆ, ಮುಂದೆ ಚಾಯ್ಸ್ ಇಲ್ವಾ? ಇದೆ, ಚಾಯ್ಸ್ ಇದೆ ನಿಮಗೆ. ಥರ್ಡ್ ರೌಂಡಿಗೆ ಹೋಗ್ಬೋದು ನೀವು, ಬರುತ್ತೆ.